ಅದು ಕೂಡ 7 ದಿವಸದಲ್ಲ ಅದು ಮಾಡಿದಂಗೆ ಮತ್ತೆ 9 ಮಂದಿ ಸಲುವು ಆಗಿರುತ್ತೆ ಅವರು ಇಲ್ಲಿ ಪೀಪಲ್ ಕಾಡೋದು ಸಾಮಾಜಿಕ ನ್ಯಾಯ ಬಂದಿಲ್ಲ ಸಿಕ್ಕರೆ ನಾ ಕೊಡ್ತೀನಿ ಆದರೂ ಓದಿಸಿ ಹಾಕಿ ಮರ್ಯಾದ ರಿಕ್ವೆಸ್ಟ್ ಮಾಡಿದ್ದೀನಿ ವಾದ ಮಾಡಿದ್ದೀನಿ ಏನಂದರೆ ಪೊಲೀಸರು ಅವರು ಕೆಡೋದಲ್ಲ ಅದು ಹೆಂಗೆ ಭೇಟಿಯಾಗಿ ಮಾಡೋಂಥದ್ದು ಸೇಮ್ ಇದ್ರಂತೆ ರಾಜಕಾರಣಿಗಳಿದ್ದಾರಂತ ಅವರು ಮತ್ತು ಇದನ್ನ ಹಂಗೆ ಆಗೋದು ಎಲ್ಲರೂ ಕೇಸ್ ಯಾವ
ಯಾದಗಿರಿ ಜಿಲ್ಲಾ ಆಸ್ಪತ್ರೆ ಮುಂಭಾಗದಾಗ ಈ ಮಳೆಗಾಲ ಸಮಯದಲ್ಲಿ ನಾಮಕಾವಸ್ಥೆ ನೋಟಿಸ್ ಕೊಟ್ಟು ರಾಮು ರಾಠೋಡ್ ಅವರ ಮನೆ ಅರ್ಧಂಬರ್ಧ ತೆರವುಗೊಳಿಸಿದ್ರಲ್ಲ, ಇದು ಎಷ್ಟರ ಮಟ್ಟಿಗೆ ಸಮಂಜಸ? ಇನ್ನು 2 ದಿವಸ ಕಾಲಾವಕಾಶ ರೈತ ಕೇಳಿದ್ರು ಕೂಡ ಕೊಟ್ಟಿಲ್ಲ. ಇದು ನಮಗೆ ಖಂಡಿಸ್ತೀವಿ. ಇವಾಗ ನಾನು ಹೇಳ್ತೀನಿ ಉತ್ತರ. ಅದೇ ಮುದ್ನಾಳದಲ್ಲಿ ಸರ್ಕಾರ ಗೈರಾಣದಲ್ಲಿ ಬೃಹತ್ ಆಕಾರದ ಮನೆಯನ್ನು ಗ್ರಾಮ ಪಂಚಾಯತ್ ಪಿ ಡಿ ಒ ನೀಲ್ಕಂಠ, ತಾಲೂಕ್ ಪಂಚಾಯತ್ ಇ ಒ ಬಸವರಾಜ್ ಬೈರತಿ ಇವರೆಲ್ಲ ಸೇರಿಸಿ ಕಟ್ಟಿದ್ರಲ್ಲ, ಇವ್ರಿಗೆ ನಾಚಿಗೆ ಬರಲ್ಲ. ಇದಕ್ಕೊಂದು ಕಾನೂನು, ಅವ್ರಿಗೊಂದು ಕಾನೂನು, ಬಡವ್ರಿಗೊಂದು ಕಾನೂನು, ಉಳ್ಳೋರಿಗೊಂದು ಕಾನೂನು, ಎಲ್ಲರಿಗೂ ಒಂದೇ ಅದ. ಸೂಗುರದಲ್ಲಿ ಸರ್ವೆ ನಂಬರ್ 12ರಲ್ಲಿ ಬೃಹತ್ ಆಕಾರದ ಮನೆ ಶೆಡ್ ಹೊಡೆದಾರಲ್ಲಪ್ಪ. ಪೊಲೀಸ್ ಬಂದೋಬಸ್ತ್ನಲ್ಲಿ ಸರ್ವೆ ಮಾಡಿ ಅಳದ ಮ್ಯಾಗ ಅದು ಪ್ರೂವ್ ಮಾಡಿದ ಮ್ಯಾಗ ಸರ್ಕಾರ ಗೈರಣದಾಗ ಹೆಂಗೆ ಕಟ್ಟಾರ ಅದನ್ನು ಕೂಡ ಬಿಡ್ರಿ. ಎಲ್ಲರಿಗೂ ಒಂದೇ ಕಾನೂನು. ಈ ದೇಶದಲ್ಲಿ, ಈ ನೆಲದಲ್ಲಿ ಕಾನೂನು ಒಂದೇ ಅದ. ಎಲ್ಲರ ಮ್ಯಾಗ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡಬೇಕು. ಆ ಮನೆಯಲ್ಲಿ 2 ನೌಕರದಾರ, ಅದು ಕೂಡ ಸತ್ತವ್ರ ಮ್ಯಾಗ 2 ಸಲ ಸರ್ಕಾರಿ ಜಾಗ ಎಂಟ್ರಿ ಮಾಡ್ಯಾರ. ಅದು ಕಾನೂನು ನಿಯಮ ಇಲ್ಲದೆ 2 ಮನೆ ಆಶ್ರಯ ಮನೆ ತೊಗೊಂಡಾರ. 48 ಎಕರೆ ಹೊಲ ಅದ. ಇನ್ನೂ BPL ಕಾರ್ಡ್ ಇಟ್ಕೊಂಡು ತಿರುಗಾಡ್ತಾರೆ. ಮತ್ತು ನೀವು ಅಧಿಕಾರಿಗಳು ಏನು ಮಾಡ್ತೀರಿ? ರೈಟಿಗೆ ನಮಗೆ ಗೊತ್ತಿಲ್ಲ, ನಮ್ಮ ಕಾನೂನು ಗೊತ್ತಿಲ್ಲ, ನಮಗೆ ಮಾಹಿತಿ ಇಲ್ಲ ಅಂದ್ರಲ್ಲ. ನಾನು ಈಗ ಕೊಟ್ಟಿನಿ, ನಮ್ಮ ಮನೆಗೆ ಕೊಟ್ಟಿಲ್ಲ. ಏನು ಕ್ರಮ ಕೈಗೊಳ್ತೀರಿ ನೋಡೋಣ. ಇವತ್ತು 100 ಮಂದಿ ಕಲಿಸಿ ಮಾನ್ಯ ತಹಸೀಲ್ದಾರು, ಜಿಲ್ಲಾ ಪಂಚಾಯತ್ CO ಮತ್ತು DC ಮನೆಗೆ ಕೊಟ್ಟಿವಿ. ಏನು ಕ್ರಮ ಕೈಗೊಂಡಿರ್ತಿರಲ್ಲ, ಅದು ರಾಮು ರಾಠೋಡ್ಗೆ ಸಾಮಾಜಿಕ ನ್ಯಾಯ ಸಿಗಬೇಕು. ಅವನಿಗೆ ತೆಗೆದ್ರಲ್ಲ, ಇವ್ರು ತೆಗಿಲ್ಲ. ಇಲ್ಲಾಂದ್ರೆ ಇವರು ತೆಗಿಲ್ಲ ಅಂದ್ರೆ ಅವ್ನಿಗೆ ಕಟ್ಟಿಕೊಡ್ಬೇಕು. ಇದಕ್ಕೆ ನೀವೇ ಹೊಣೆಗಾರ ಆಗ್ತೀರಿ. ತಕ್ಷಣ ಇದ್ರ ಮ್ಯಾಗ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿವಸ ಉಗ್ರ ಹೋರಾಟ ಮಾಡ್ಬೇಕಾಗ್ತದಂತಕ್ಕಂಥದ್ದು ಎಚ್ಚರಿಕೆ ನೀಡ್ತೀವಿ.